ನಮಸ್ಕಾರ, ನನ್ನ ಹೆಸರು ಮನೋಜ್ ಅಂತ. ನೀವು ನೋಡ್ತಿದ್ದೀರಾ ಅನ್ಕೊಳ್ತೀನಿ. ನಮ್ಮ ಸೆಲೆಬ್ರಿಟೀಸು ಹಾಗೂ ಮತ್ತೆ ನಮ್ಮ ಜನಸಾಮಾನ್ಯರು ಫೋನ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಈ ಫೋನ್ ಬಗ್ಗೆ ಧೀರೇಂದ್ರ ಗೋಪಾಲ್ ಸರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಫೋನ್ ಬಗ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಪ್ಪ ಶಿವನೇ. ಏನಲ್ಲ, ಈ ಫೋನ್ ಬಂದಾಗಿಂದ ಈ ಭೂಮಿ ಪ್ರಪಂಚ ಸಿಕ್ಕಾಪಟ್ಟೆ ಕೆಟ್ಟೋಗ್ಬಿಟ್ಟಿದೆ ಶಿವ. ಇನ್ನು ಈ ಹುಡುಗಿರ್ ನೋಡ್ಬೇಕಪ್ಪ ಶಿವನೇ. ಆ ಫೋನ್ ಅಲ್ಲಿ ಯಾರ ಜೊತೆ ಮಾತಾಡ್ತಾರೋ, ಆ ಫೋನ್ ಅಲ್ಲಿ ಏನ್ ಮಾಡ್ತಾರೋ ನಾ ಕಾಣಿ ಶಿವ. ಇನ್ನು ಈ ಹುಡುಗರು ನೋಡ್ಬೇಕಪ್ಪ ಶಿವನೇ. ಆ ಫೋನ್ ಅಲ್ಲಿ 24 ಗಂಟೆನೂ ಹಾಡ್ ಕೇಳಿಸ್ಕೊಂಡ್ ಸಾಯ್ತಾನೆ ಇರ್ತಾರಲ್ಲಪ್ಪ. ಇನ್ನು ಅವ್ರಿಗೆ ಇಲ್ದೇ ಇರೋ ಜಾಗದಲ್ಲೂ ಕಿವಿ ಇರ್ಬಿಟ್ಟಿದ್ದೀರ, ಅಲ್ಲೂ ಸಿಗಿಸ್ಕೊಬಿಟ್ಟಿರೋರು ಕಾಲ ಇಯರ್ ಫೋನ್ ನ. ಅಯ್ಯಯ್ಯೋ ನಾ ಕಾಣೆ ಶಿವನೇ ಶಂಭುಲಿಂಗ. ಈಗ ನಮ್ಮ ಶಿವಾಜಿನಗರದ ಬಾಯ್ ಸಾಬ್ ಫೋನ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ದೇಶಾಗೆ ಇಲ್ಲ, ನಮ್ದಕ್ಕೆ ದೇಶಾಗೆ ಈ ಫೋನ್ಗೆ ಬಂದು ತುಂಬಾನೇ ಇಂಪ್ರೂವ್ ಆಗ್ಬಿಟ್ಟೈತೆ. ಈ ಫೋನ್ಗೆ ಇಂದ ಉಪಯೋಗಗೆ ಸ್ವಲ್ಪ ಕಮ್ಮಿಗೆ ಇದೆ, ಅದೇ ದುರುಪಯೋಗಗೆ ಇಂದ ತುಂಬಾಗೆ ಜಾಸ್ತಿಗೆ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮ್ದಕ್ಕೆ ದೇಶಾಗೆ ಹುಡುಗಿಗೆ ಇಲ್ಲ, ಫೋನ್ಗೆ ಮುಖಾಂತರ ಪರಿಚಯ ಆಗ್ಬಿಟ್ಟು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಹಂಗೆ ಚಾಟಿಂಗ್ ಮಾಡ್ಕೊಂಡು ಹಂಗೆ ಲವ್ಗೆ ಮಾಡ್ಕೊಂಡು ಹಂಗೆ ಪ್ರಾಬ್ಲಮ್ಗೆ ತಂದ್ಕೊಂಡು ಹಂಗೆ ಅವ್ರ ಜೀವನಾಗೆ ಅವ್ರಿಗೆ ಅಡುಗೆ ಮಾಡ್ಕೊಂಡ್ಬಿಡ್ತಾರೆ. ಭಯ್ಯ, ನಮ್ದಕ್ಕೆ ಹೇಳಿದ್ದು ಕರೆಕ್ಟಾ? ಈಗ ನಮ್ಮ ಕುಡುಕರಾದ ಮನೋಜ್ ಅವರು ಈ ಫೋನ್ ಬಗ್ಗೆ ಏನ್ ಹೇಳುತ್ತಾರೋ ಕೇಳೋಣ ಬನ್ನಿ. ಯಾವುದೇ ಕಾರಣಕ್ಕೂ ಫೋನ್ ಬ್ಯಾನ್ ಆಗ್ಬಾರ್ದು. ಯಾಕೆ ಹೇಳಿ, ನಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡಿ ಬಾರೋ ಬಾರ್ಗೆ ಅಂತ ಕರೆಯಕ್ಕಾದ್ರೂ ಫೋನ್ ಇರ್ಬೇಕು. ನಾವು ಅಪ್ಪಟ ಕುಡುಕೋರು, ಫೋನ್ ಬೇಕು. ಹೌದು, ನಮ್ಗೆ ಫೋನ್ ಬೇಕು, ನಾವು ಅಪ್ಪಟ ಕುಡುಕರು. ಹುಚ್ಚ ವೆಂಕಟ್ ಸರ್, ನಿಮ್ ಪ್ರಕಾರ ಫೋನ್ ಬ್ಯಾನ್ ಆಗ್ಬೇಕಾ ಬ್ಯಾನ್ ಆಗ್ಬಾರ್ದು? ಫೋನ್ ಬ್ಯಾನ್ ಆಗ್ಬೇಕು. ಇಲ್ಲ, ಯಾವುದೇ ಕಾರಣಕ್ಕೂ ಫೋನ್ ಬ್ಯಾನ್ ಆಗ್ಬಾರ್ದು. ಯಾಕೆ ಹೇಳಿ, ನಾನು ಅವಾಗ ನನ್ನ ವಿಡಿಯೋಸ್ ನ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನೀವು ಅದನ್ನ ನೋಡ್ತಾನೆ ಇರ್ಬೇಕು. ನಾನ್ ಬಂದ್ರೆ ಗೊತ್ತಲ್ಲ, ಸುನಾಮಿ ಸುಂಟ್ರುಗಳು ಎರಡೂ ಎದ್ಬಿಡುತ್ತೆ. ಗೊತ್ತಲ್ಲ ನನ್ನ ಬಗ್ಗೆ. ಯಾವುದೇ ಕಾರಣಕ್ಕೂ ನಾನು ಫೋನ್ ಬ್ಯಾನ್ ಆಗದ್ ಬಿಡಲ್ಲ. ನನ್ನ ಮಗನ್, ನನ್ನ ಎಗಡ, ದಿಸ್ ಇಸ್ 5 ಸ್ಟಾರ್ ಹುಚ್ಚ ವೆಂಕಟ್. ಗೊತ್ತಲ್ಲ ನನ್ನ ಬಗ್ಗೆ, ಅರ್ಥ ಆಯ್ತಾ? ಈಗ ನಮ್ಮ ಸಾಯಿ ಕುಮಾರ್ ಸರ್ ಫೋನ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನಿಮ್ ಪ್ರಕಾರ ಫೋನ್ ಬ್ಯಾನ್ ಆಗ್ಬೇಕಾ ಬ್ಯಾನ್ ಆಗ್ಬಾರ್ದ ಸ್ವಲ್ಪ ಹೇಳಿ ಸರ್. ಫೋನ್ ಬ್ಯಾನ್ ಆಗ್ಲೇಬೇಕು. ಯಾಕೆ ಹೇಳಿ, ತಂದೆ ತಾಯಿ ಅವ್ರ ಮಕ್ಳಿಗೆ ಸಾಲ ಮಾಡಿ ಫೋನ್ ಕೊಡ್ಸಿದ್ರೆ ನನ್ನ ಮಕ್ಳು ಅವ್ರಿಗೆ ಬೇಕಾಗಿರೋ ನೋಡೋದ್ ಬಿಟ್ಟು ಅಡಲ್ಟ್ ವಿಡಿಯೋಸ್ ನೋಡ್ತವ್ರೆ. ಕಳ್ಳನ್ ಮಕ್ಳು, ಇಂಥ ನನ್ನ ಮಕ್ಳಿಗೆ ಬೂಟ್ ಕಾಲಲ್ಲಿ ಹೊಡಿಬೇಕು. ಅರ್ಥ ಆಯ್ತಲ್ಲ? ಯಾವುದೇ ಕಾರಣಕ್ಕೂ ಫೋನ್ ಬ್ಯಾನ್ ಆಗ್ಲೇಬೇಕು. ಕೂಲ್. ನಾನೇ ಇಷ್ಟ ಟೆನ್ಷನ್ ತಗೋತಿದ್ದೀನಿ. ಕೂಲ್. ಪ್ರಥಮ್ ಸರ್, ಫೋನ್ ಏನಾದ್ರು ಬ್ಯಾನ್ ಆದ್ರೆ ನೀವು ಖಂಡಿಸ್ತೀರಾ ಖಂಡಿಸಲ್ವಾ ಸ್ವಲ್ಪ ಹೇಳಿ ಸರ್. ಕಾರಣಕ್ಕೂ ಫೋನ್ ಬ್ಯಾನ್ ಆಗ್ಬಾರ್ದು. ಅಕಸ್ಮಾತ್ ಫೋನ್ ಏನಾದ್ರು ಬ್ಯಾನ್ ಆಗ್ಬಿಟ್ರೆ ನಾನು ಖಂಡಿತ ಖಂಡಿಸ್ತೀನಿ. ಟಿವಿ ನೋಡ್ಕೊಂಡು ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ಫೋನ್ ಬ್ಯಾನ್ ಆಗ್ಬಾರ್ದು. ನಾನು ಸಂಜನಾ ಜೊತೆ ಚಾಟಿಂಗು, ಮೆಸೇಜಿಂಗು, ಕಾಲಿಂಗ್ ಅನ್ಕೊಂಡು ನಾನು ಅವ್ರ ಜೊತೆ ಕಾಲ ಕಳಿಬೇಕು. ಯಾವುದೇ ಕಾರಣಕ್ಕೂ ಫೋನ್ ಬ್ಯಾನ್ ಆಗ್ಬಾರ್ದು. ನ್ಯಾಯ ಅಂದ್ರೆ ನಾನು, ಪ್ರಥಮ್ ಅಂದ್ರೆ ನ್ಯಾಯ. ಇದು ನನ್ನ ಗೆಲುವಲ್ಲ, ಕನ್ನಡಿಗರ ಗೆಲುವು. ಅರ್ಥ ಆಯ್ತಲ್ಲ? ಇದು ಪ್ರಥಮ್, ನಿಮ್ಮಿಂದಾನೇ ನಾನು ಬಿಗ್ ಬಾಸ್ ಪುರಸ್ಕಾರವನ್ನು ಗೆದ್ದಿರೋದು. ನಿಮ್ಗೊಂದು ದೊಡ್ಡ ನಮಸ್ಕಾರ. ನಮ್ಮ ರಕ್ತ ಕಣ್ಣೀರು ಖ್ಯಾತಿಯ ಉಪ್ಪಿ ಸರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಮ್ಯಾನ್, ಐ ಡೋಂಟ್ ಲೈಕ್ ಇಟ್. ಈ ಫೋನ್ ಇಂದ ತುಂಬಾ ಯೂಸ್ ಇದೆ ಮ್ಯಾನ್. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊ ಮ್ಯಾನ್. ನಾವು ಈ ಫೋನ್ ಇಂದ ಫೋನ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಮತ್ತೆ ಚಾಟಿಂಗ್ ಮಾಡ್ಬೋದು ಮ್ಯಾನ್. ಆದ್ರೆ ಈ ಫೋನ್ ಇಂದ ತುಂಬಾ ಡಿಸ್ಅಡ್ವಾಂಟೇಜಸ್ ಇದೆ ಮ್ಯಾನ್. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊ ಮ್ಯಾನ್. ರಾತ್ರಿ ಹೊತ್ತು ನಮ್ಮ ಜನರು ಫೋನ್ಗೆ ಚಾರ್ಜಿಂಗ್ ಹಾಕ್ಬಿಟ್ಟು ಆ ಫೋನ್ ನಲ್ಲಿ ಹಾಡ್ ಕೇಳಿಸ್ಕೊಂಡು ಅನ್ಕೊಂಡಿರ್ತಾರೆ ಮ್ಯಾನ್. ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡು. ಆದ್ರೆ ಬೆಳಗ್ಗೆ ಆಗೋಷ್ಟರಲ್ಲಿ ಅವರು ಕರೆಂಟ್ ಹೊಡೆದು ಕಾಗೆ ಆಗ್ಬಿಟ್ಟಿರ್ತಾರೆ ಮ್ಯಾನ್. ಐ ಡೋಂಟ್ ಲೈಕ್ ಇಟ್ ಮ್ಯಾನ್. ಇದು ಆದಷ್ಟು ನಮ್ಮ ದೇಶದಲ್ಲಿ ಅವಾಯ್ಡ್ ಆಗ್ಬೇಕು ಮ್ಯಾನ್. ನಾನು ಇಷ್ಟೇ ಮ್ಯಾನ್ ಹೇಳೋದು. ಐ ಡೋಂಟ್ ಲೈಕ್ ಇಟ್. ಫೋನ್ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನಿಮ್ಮ ಮಾತಿಗೆ ನನ್ನ ಅಭಿನಂದನೆಗಳು. ಫ್ರೆಂಡ್ಸ್, ನಮ್ಮ ಜನಸಾಮಾನ್ಯರು ಹಾಗೆ ನಮ್ಮ ಸೆಲೆಬ್ರಿಟೀಸ್ ಈ ಫೋನ್ ಬಗ್ಗೆ ಹೆಂಗೆಲ್ಲ ಉತ್ತರ ಕೊಟ್ಟರು ಅಂತ. ಈ ವಿಡಿಯೋನ ನೀವು ಯಾವುದೇ ಕಾರಣಕ್ಕೂ ಸೀರಿಯಸ್ ಆಗಿ ತಗೋಬೇಡಿ. ಈ ವಿಡಿಯೋನ ನೀವು ನೋಡಿ, ನಗಾಡಿ, ಆನಂದಿಸಿ, ಪ್ರೋತ್ಸಾಹಿಸಿ. ನಾವು ಈ ತರ ಅನೇಕ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀರಿ. ನಮ್ಮ ನೆಕ್ಸ್ಟ್ ವಿಡಿಯೋ ನೀವು ಬರೋವರೆಗೂ ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಅಲ್ಲಿವರೆಗೂ ನೀವು ನಗ್ತಾ ಇರಿ, ಹೊಡೀರಿ, ಅಲಗಿ.